ಓಡಿನ ಅಥವಾ ಟರ್ಮ್ ಲೋನ್ ನಿಮ್ಮ ಈ ಒಂದು ರಾಂಗ್ ಚಾಯ್ಸ್ ಇಂದ ಲಕ್ಷ ಗಟ್ಲೆ ಅಮೌಂಟ್ ಇಂಟ್ರೆಸ್ಟ್ ಕಟ್ಟೋದ್ರಲ್ಲೇ ವೇಸ್ಟ್ ಮಾಡ್ಕೋತೀರಾ. ಓಡಿ ಮತ್ತೆ ಟರ್ಮ್ ಲೋನ್ ನ ಮೇನ್ ಡಿಫ್ರೆನ್ಸ್ ತುಂಬಾ ಸಿಂಪಲ್. ಟರ್ಮ್ ಲೋನ್ ನಿಮ್ಗೆ ಒಂದೇ ಸಲ ಫುಲ್ ಅಮೌಂಟ್ ಸಿಗುತ್ತೆ, ಮತ್ತೆ ಆ ಅಮೌಂಟ್ಗೆ ಪ್ರತಿ ತಿಂಗಳು ಫಿಕ್ಸ್ಡ್ EMI ಪೇ ಮಾಡಬೇಕು. ಓವರ್ ಡ್ರಾಫ್ಟ್ ಅಂದ್ರೆ ಬ್ಯಾಂಕ್ ನಿಮ್ಗೆ ಒಂದು ಕ್ರೆಡಿಟ್ ಲಿಮಿಟ್ ಕೊಡುತ್ತೆ, ಮತ್ತೆ ನೀವು ಬೇಕಾದಷ್ಟು ಅಮೌಂಟ್ ಮಾತ್ರ ಯೂಸ್ ಮಾಡಬಹುದು. ಇಂಟ್ರೆಸ್ಟ್ ನೀವು ಯೂಸ್ ಮಾಡಿದ ಅಮೌಂಟ್ ಮೇಲೆ ಮತ್ತು ಎಷ್ಟು ದಿನ ಯೂಸ್ ಮಾಡಿದಿರಾ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತಾರೆ. ಈಗ ಒಂದು ಸ್ಮಾಲ್ ಸ್ಟೋರಿ ಮೂಲಕ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ರಮೇಶ್ ಒಂದು ಸ್ಮಾಲ್ ಎಲೆಕ್ಟ್ರಾನಿಕ್ ಶಾಪ್ ರನ್ ಮಾಡ್ತಿರ್ತಾರೆ. ಅವರ ಬಿಸ್ನೆಸ್ಗೆ 5 ಲಕ್ಷ ಬೇಕಿರತ್ತೆ. ಬ್ಯಾಂಕ್ ಅವ್ರಿಗೆ 2 ಆಪ್ಷನ್ ಕೊಡುತ್ತೆ, ಟರ್ಮ್ ಲೋನ್ ಅಥವಾ ಓವರ್ ಡ್ರಾಫ್ಟ್. ರಮೇಶ್ ಏನಾದ್ರೂ ಟರ್ಮ್ ಲೋನ್ ತಗೊಳ್ಳೋದಾದ್ರೆ 5 ಲಕ್ಷ ಟರ್ಮ್ ಲೋನ್ ನ 5 ವರ್ಷಕ್ಕೆ 12% ಇಂಟ್ರೆಸ್ಟ್ ಅಲ್ಲಿ ತಗೋಬೇಕಾಗುತ್ತೆ. ಅವರ ಮಂತ್ಲಿ EMI ಸುಮಾರು 11,100 ರೂಪಾಯಿ ಆಗುತ್ತೆ. ಅಂದ್ರೆ ಪ್ರತಿ ತಿಂಗಳು 11,100 ರೂಪಾಯಿ EMI ಪೇ ಮಾಡಬೇಕು. ಅವರು ಆ ದುಡ್ಡು ಯೂಸ್ ಮಾಡಿದ್ರು ಮಾಡಿಲ್ಲ ಅಂದ್ರು ಅಸಲು ಬಡ್ಡಿ ಸೇರಿಸಿ EMI ನ ಕಂಪಲ್ಸರಿ ಪೇ ಮಾಡಬೇಕು. 5 ವರ್ಷದಲ್ಲಿ ರಮೇಶ್ ಸುಮಾರು 6,67,000 ರೂಪಾಯಿ ಪೇ ಮಾಡ್ತಾರೆ. ಅದರಲ್ಲಿ ಇಂಟ್ರೆಸ್ಟ್ ಸುಮಾರು 1,67,000 ರೂಪಾಯಿ. ರಮೇಶ್ ಓವರ್ ಡ್ರಾಫ್ಟ್ ಚೂಸ್ ಮಾಡಿದ್ರೆ ಲೋನ್ ಬದಲು ಬ್ಯಾಂಕ್ ರಮೇಶ್ಗೆ 5 ಲಕ್ಷ ಓಡಿ ಲಿಮಿಟ್ ಕೊಡುತ್ತೆ. ಆದ್ರೆ ರಮೇಶ್ಗೆ ಫುಲ್ ಅಮೌಂಟ್ ಈಗಲೇ ಬೇಕಾಗಿರಲ್ಲ. ಅವರು ಸ್ಟಾಕ್ ತಗೊಳಕ್ಕೆ 1 ಲಕ್ಷ ಮಾತ್ರ ವಿಡ್ರಾ ಮಾಡ್ತಾರೆ. 10 ದಿನದ ನಂತರ ಸೇಲ್ಸ್ ಆದ್ಮೇಲೆ ರಮೇಶ್ ಆ 1 ಲಕ್ಷನ ರೀಪೇ ಮಾಡ್ತಾರೆ. 12% ಇಂಟ್ರೆಸ್ಟ್ ರೇಟ್ ಅಲ್ಲಿ 1 ಲಕ್ಷಕ್ಕೆ ಡೈಲಿ ಇಂಟ್ರೆಸ್ಟ್ ಅಂದ್ರೆ ಸುಮಾರು 33 ರೂಪಾಯಿ ಆಗುತ್ತೆ. ಹಾಗಾಗಿ 10 ದಿನಕ್ಕೆ ರಮೇಶ್ ಪೇ ಮಾಡುವ ಇಂಟ್ರೆಸ್ಟ್ ಸುಮಾರು 330 ರೂಪಾಯಿ. ಅವ್ರಿಗೆ ಮನಿ ರಿಪೇ ಮಾಡಿದ ತಕ್ಷಣ ಇಂಟ್ರೆಸ್ಟ್ ಇಮಿಡಿಯೇಟ್ಲಿ ಸ್ಟಾಪ್ ಆಗುತ್ತೆ. ಓಡಿ ಲಿಮಿಟ್ ಮತ್ತೆ ಫ್ಯೂಚರ್ ಅಲ್ಲಿ ಯೂಸ್ ಮಾಡಕ್ಕೆ ಫುಲ್ 5 ಲಕ್ಷ ಅವೈಲಬಲ್ ಇರುತ್ತೆ. ಓಡಿ ನಿಮ್ಮ ಬಿಸ್ನೆಸ್ ನ ಸ್ಮೂತ್ ಆಗಿ ನಡೆಸೋಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಟರ್ಮ್ ಲೋನ್ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಲಾಂಗ್ ಟರ್ಮ್ಗೆ ಯೂಸ್ ಆಗುತ್ತೆ. ಹಾಗಾಗಿ ಮೊದಲು ನಿಮ್ಗೆ ಯಾವ ಪರ್ಪಸ್ಗೆ ಹಣ ಬೇಕು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ. ಹಾಗಾದ್ರೆ ಓಡಿಗೆ ಎಲಿಜಿಬಲ್ ಹೇಗೆ ಆಗೋದು ಅಂತ ತಿಳ್ಕೊಬೇಕಾ? ಮುಂದಿನ ವಿಡಿಯೋಗೆ ವೇಟ್ ಮಾಡಿ.